ಇಂಧನ ಬೆಲೆ ದುಬಾರಿ, ಪ್ರಯಾಣಿಕರ ಜೇಬಿಗೆ ಕತ್ತರಿ. ತೈಲ ಬೆಲೆ ಹೆಚ್ಚಳ, ಖಾಸಗಿ ಬಸ್ಗಳ ಟಿಕೆಟ್ ದರವು ಜಾಸ್ತಿ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ 20% 30% ಪ್ರಯಾಣ ದರ ಹೆಚ್ಚಳ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ ಮಧ್ಯರಾತ್ರಿಯಿಂದಲೇ ದರ ಏರಿಕೆಯಾಗಿದೆ. ದರ ಏರಿಕೆ ಬಗ್ಗೆ ಟಿವಿ9ಗೆ ನಟರಾಜ್ ಶರ್ಮಾ ಮಾಹಿತಿ ನೀಡಿದ್ದಾರೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಇವರು. ಖಂಡಿತ ಸರ್, ಈಗ ಅನಿವಾರ್ಯ ಪರಿಸ್ಥಿತಿ ಇದೆ. ₹3 ಪರ್ ಲೀಟರ್ ಅಂತಂದರೆ ಇವತ್ತು ನೈಟ್ ಟ್ರಾವೆಲ್ಸು ತಮಗೆ ಗೊತ್ತು, ಒಂದು ಮಿನಿಮಮ್ ಅಂದರೆ 150 ಲೀಟ್ರ್ ಕನ್ಸ್ಯೂಮ್ ಮಾಡ್ತೀವಿ ಒಂದು ವಾರ. 150 ಲೀಟರಿಂದ ಹಿಡಿದು ನೀವು 150 ಇಂಟು ₹3 ಅಂದರೆ ಆಲ್ಮೋಸ್ಟ್ ಆಲ್ ನಮಗೆ ₹450 ಪರ್ ಡೇ ಪರ್ ಟ್ರಿಪ್ಗೆ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಸಣ್ಣ ಅಮೌಂಟು ಅಂತ ಒಂದು ದಿವಸಕ್ಕೆ ಅನಿಸಿರ್ಬೋದು, ಬಟ್ ಲಾಂಗ್ ಡ್ಯೂರೇಷನಲ್ಲಿ ನಾವು ತಗೊಂಡಾಗ ತಿಂಗಳಿಗೆ ವರ್ಷಕ್ಕೆ ಅಂತ ತಗೊಂಡಾಗ ಇದು ಲಕ್ಷಗಳ ಗಟ್ಟಲೆ ಲಾಸ್ ಆಗುತ್ತೆ. ಸೊ ಅದರಿಂದ ಇದು ನಾವು ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಣಯ ಮಾಡ್ತಾರೆ. ಒಂದು ₹3 ಇವಾಗ ಸದ್ಯದಲ್ಲಿ ಹೇಳಿದ್ದಾರೆ, ಬಟ್ ಇದು ಯಾವುದೇ ರೀತಿಯಾದಂಥ ನಿರ್ದಿಷ್ಟ ಅಮೌಂಟ್ ಅಲ್ಲ. ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಇದನ್ನು ಬದಲಾಯಿಸ್ತಾನೆ ಇದೆ ದರವನ್ನು. ಸೊ ಅದರಿಂದ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವೊಂದು 20 to 30% ಹೆಚ್ಚು ಮಾಡುವಂಥ ಪರಿಸ್ಥಿತಿ ಇದೆ ಸರ್. ಖಂಡಿತ ಸರ್, ಈಗ ಅನಿವಾರ್ಯ ಪರಿಸ್ಥಿತಿ ಇದೆ. ₹3 ಪರ್ ಲೀಟರ್ ಅಂತಂದರೆ ಇವತ್ತು ನೈಟ್ ಟ್ರಾವೆಲ್ಸು ತಮಗೆ ಗೊತ್ತು, ಒಂದು ಮಿನಿಮಮ್ ಅಂದರೆ ಇದು ಖಾಸಗಿ ಬಸ್ನ ಮಾಲೀಕರು ತಮ್ಮ ಬಸ್ನ ರೇಟನ್ನು ಜಾಸ್ತಿ ಮಾಡಿರೋದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ಗಳ ರೇಟ್ ದುಬಾರಿಯಾಗಿದೆ. ಇಂಧನ ಬೆಲೆ ಜಾಸ್ತಿಯಾಗಿರೋ ಕಾರಣದಿಂದಾಗಿ ನಾವು ಬೆಲೆ ಏರಿಸ್ತಿರೋದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಟರಾಜ್ ಶರ್ಮಾ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬಸ್ಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ. ಖಾಸಗಿ ಬಸ್ಗಳಲ್ಲಿ 20% 30% ಪ್ರಯಾಣ ದರವನ್ನು ಹೆಚ್ಚಳ ಮಾಡಲಾಗಿದೆ. ಇದು ನಿನ್ನೆ ಮಧ್ಯರಾತ್ರಿಯಿಂದಲೇ ಅನ್ವಯ ಆಗ್ತಾ ಇರುವಂಥದ್ದು. ನಿನ್ನೆಯಿಂದಲೇ ಈ ಹೊಸ ದರ, ನೂತನ ದರ ಏನಿದೆ ಅದು ಅನ್ವಯ ಆಗ್ತಾ ಇರುವಂಥದ್ದು. ಖಾಸಗಿ ಬಸ್ಗಳಲ್ಲಿ ಇದೀಗ ದರ ಹೆಚ್ಚಳ ಆಗಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ₹3 ಏರಿಕೆಯಾಗಿದೆ. ₹3 ಏರಿಕೆ ಆದ ನಂತರದಲ್ಲಿ ಖಾಸಗಿ ಬಸ್ನ ಮಾಲೀಕರು ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದರ ಇಫೆಕ್ಟ್ ನೇರವಾಗಿ ಪ್ರಯಾಣಿಕರಿಗೆ ತಟ್ತಾ ಇರುವಂಥದ್ದು.